ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಕ್ಸ್ಪ್ಲೋರ್ ಲೈಫ್ ವಿತ್ ಕಿರಣ್. ಇವತ್ತಿನ ಈ ವಿಡಿಯೋದಲ್ಲಿ ನನ್ನ ಯುರೋಪ್ ಟ್ರಿಪ್ಪಿನ ಮೊದಲ ಹಂತ ಅಂದರೆ ಬೆಂಗಳೂರು ಏರ್ಪೋರ್ಟಿಂದ ಜರ್ಮನಿಯ ಮ್ಯೂನಿಕ್ ತಲುಪಿದ ಜರ್ನಿನ ಇವತ್ತು ನಾವು ಸ್ಟಾರ್ಟ್ ಮಾಡೋಕ್ಕೆ ಹೊರಟಿದ್ದೀವಿ. ಸೊ ಲೆಟ್ಸ್ ಸ್ಟಾರ್ಟ್ ಅವರ್ ಎಕ್ಸ್ಪ್ಲೋರಿಂಗ್ ಜರ್ನಿ ಆಫ್ ಜರ್ಮನಿ. ನಾನು ಆವಾಗಲೇ ಹೇಳ್ದಂಗೆ ನಮ್ಮ ಜರ್ನಿ ಶುರುವಾಗಿದ್ದು ಬೆಂಗಳೂರಿನ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಟರ್ಮಿನಲ್ 2 ಇಂದ. ಈ ಟರ್ಮಿನಲ್ಲು ವಿಶ್ವದಲ್ಲಿರೋ ಎಷ್ಟೋ ಬ್ಯೂಟಿಫುಲ್ ಟರ್ಮಿನಲ್ಗಳಲ್ಲಿ ಒಂದು ಅಂದರೆ ತಪ್ಪಾಗಲ್ಲ. ಯಾಕಂದರೆ ನೀವೇ ನೋಡ್ತಿರೋ ಹಾಗೆ ಇದನ್ನು ಎಷ್ಟು ಸುಂದರವಾಗಿ ಡಿಸೈನ್ ಮಾಡಲಾಗಿದೆ ಅಂದರೆ ನಾನು ಬೇರೆ ಕಡೆ ನೋಡಿರೋ ಏರ್ಪೋರ್ಟ್ನ ಟರ್ಮಿನಲ್ಗಳಿಗೆ ಹೋಲಿಸ್ಕೊಂಡ್ರೆ ಇದು ಒನ್ ಆಫ್ ದ ಬೆಸ್ಟ್ ಅಂತ ಹೇಳ್ಬೋದು. ಅದರಲ್ಲೂ ಇದು ನಮ್ಮ ಬೆಂಗಳೂರದು ಅನ್ನೋದು ನಮ್ಮ ಹೆಮ್ಮೆ ಕೂಡ ಹೌದು. ಈ ನಮ್ಮ ಜರ್ನಿಯ ಮೊದಲನೇ ಕೆಲಸ ಏನಪ್ಪ ಅಂದರೆ ನಮ್ಮ ಹತ್ರ ಇರೋ ಲಗೇಜ್ ಮತ್ತು ಬ್ಯಾಗೇಜ್ಗಳನ್ನ ಸೆಕ್ಯೂರಿಟಿ ಚೆಕಪ್ಗೆ ಕಳಿಸ್ಬೇಕಾಗಿತ್ತು. ಸೊ ಅದನ್ನು ಮುಗಿಸೋ ಕಡೆ ನಮ್ಮ ಪಯಣ ಶುರುವಾಯಿತು. ಲಗೇಜ್ಗಳದ್ದು ಮತ್ತು ನಮ್ಮ ಸೆಕ್ಯೂರಿಟಿ ಚೆಕ್ ಆದಮೇಲೆ ನಮ್ಮ ಕಣ್ಣಿಗೆ ಬಿದ್ದಿತ್ತೆ ಈ ಸುಂದರವಾದ ಆರ್ಟಿಫಿಷಿಯಲ್ ಜಲಪಾತ. ನೋಡೋಕ್ಕೆ ತುಂಬ ಸುಂದರವಾಗಿತ್ತು. ಹಾಗಾಗಿ ಒಂದು ಫೋಟೋಶೂಟ್ ಸೆಷನ್ ಕೂಡ ನಾವು ಇಲ್ಲಿ ಮುಗಿಸ್ಕೊಂಡ್ವಿ. ನಮಗೆ ಮುಂದೆ ಎದುರಾಗಿದ್ದೆ ಬೆಂಗಳೂರಿನ ಡ್ಯೂಟಿ ಫ್ರೀ ಶಾಪು. ಈ ಶಾಪನ್ನು ಕಣ್ಣಾರೆ ಒಂದ್ಸಲಿ ಜೀವನದಲ್ಲಿ ನೋಡಬೇಕು. ಯಾಕೆಂದರೆ ನಾವು ಕರ್ನಾಟಕದಲ್ಲಿದ್ದೀವೋ ಅಥವಾ ಇಂಡಿಯಾದಲ್ಲಿದ್ದೀವೋ ಅನ್ನೋದಕ್ಕಿಂತ ಯಾವುದೋ ಫಾರಿನಲ್ಲಿದ್ದೀವಿ ಅನ್ನೋ ಫೀಲಿಂಗು ಈ ಡ್ಯೂಟಿ ಫ್ರೀ ಶಾಪ್ಸೇ ಕೊಟ್ಬಿಡುತ್ತೆ ನಮಗೆ. ಈ ಡ್ಯೂಟಿ ಫ್ರೀ ಶಾಪ್ಸಲ್ಲಿ ಬರೀ ಲಿಕ್ಕರ್ಸ್ ಅಥವಾ ಎಣ್ಣೆ ಅಂತ ಮಾತ್ರ ಅಲ್ಲ, ನಿಮಗೆ ಫಾರಿನ್ನಲ್ಲಿ ತಯಾರಾಗುವಂಥ ಎಲ್ಲ ವಸ್ತುಗಳು ಅಥವಾ ಇಂಡಿಯಾದಲ್ಲಿ ತಯಾರಾಗೋದು ಕೂಡ ಎಲ್ಲ ವಸ್ತುಗಳು, ಈವನ್ ಬಟ್ಟೆಯಿಂದ ಹಿಡಿದು ಕಾಸ್ಮೆಟಿಕ್ಸು, ಬ್ಯೂಟಿ ಐಟಮ್ಸ್ಗಳು, ಮಿಕ್ಕಿದ ಎಲ್ಲ ಪ್ರಾಡಕ್ಟ್ಸ್ಗಳು ಕೂಡ ಇಲ್ಲಿ ಡ್ಯೂಟಿ ಫ್ರೀ ಸಿಗುತ್ತೆ ನಿಮಗೆ. ನಮ್ಮ ಬೆಂಗಳೂರು ಏರ್ಪೋರ್ಟಿನ ಇನ್ನೊಂದು ಮುಖ್ಯವಾದ ಹೈಲೈಟ್ ಅಥವಾ ಅಟ್ರಾಕ್ಷನ್ ಅಂದರೆ ಈ ಒಂದು ಗೇಟು. ನೀವಿಲ್ಲಿ ನೋಡ್ತಿರೋ ಹಾಗೆ ಕಲರ್ಫುಲ್ ಆ್ಯಂಡ್ ಬ್ಯೂಟಿಫುಲ್ಲಾಗಿ ಇಲ್ಲಿ ಇದನ್ನು ಡಿಸೈನ್ ಮಾಡಿದ್ದಾರೆ. ನೀವು ಈ ಪಾತಲ್ಲಿ ನಡ್ಕೊಂಡು ಹೋಗ್ತಾ ಇದ್ದರೆ ಯಾವುದೋ ಮಾಯಾಲೋಕದಲ್ಲಿ ಇದ್ದೀರೋ ಅನ್ನೋ ಫೀಲಿಂಗೇ ಬಂದ್ಬಿಡುತ್ತೆ. ನಿಮಗೆ ಮುಂದೆ ಎದುರಾಗೋದೆ ಈ ಬಿದಿರಿನಿಂದ ಮಾಡಿರೋಂಥ ಆರ್ಕಿಟೆಕ್ಚರಲ್ ಬ್ಯೂಟಿ. ಸೊ ಇದನ್ನು ನೀವು ನೋಡ್ತಿದ್ರೇ ಹೇಳ್ಬೋದು, ನಮ್ಮ ಇಂಡಿಯನ್ ಕಲ್ಚರ್ಗೆ ಸೂಟ್ ಆಗೋ ಥರ ಇಲ್ಲಿ ಈ ಕ್ಯಾಬಿನ್ಗಳನ್ನ ಕ್ರಿಯೇಟ್ ಮಾಡಿದ್ದಾರೆ. ಇದನ್ನು ವೇಟಿಂಗ್ ಹಾಲ್ ಆಗಿ ಅಥವಾ ರೆಸ್ಟ್ ರೂಮ್ ಆಗಿ ಯೂಸ್ ಮಾಡ್ತಾರೆ. ಸೊ ಇಲ್ಲಿಂದ ಮುಂದೆ ಹೋದರೆ ನಮಗೆ ಗೇಟ್ಗಳು ಸಿಗುತ್ತೆ. ಅಂದರೆ ಯಾವ ವಿಮಾನಗಳು ಯಾವ್ಯಾವ ಗೇಟಲ್ಲಿ ಪಾರ್ಕ್ ಆಗಿರುತ್ತೋ ನಾವು ಆ ಗೇಟಿಗೆ ಹೋಗಿ ವೆಯ್ಟ್ ಮಾಡಬೇಕಾಗತ್ತೆ. ಒನ್ಸ್ ಆ ವಿಮಾನಗಳೆಲ್ಲ ರೆಡಿ ಆದಮೇಲೆ ನಮ್ಮನ್ನು ಆ ಗೇಟ್ನ ಮೂಲಕ ಆ ವಿಮಾನದೊಳಗಡೆ ಪ್ರವೇಶವನ್ನು ಕೊಡ್ತಾರೆ. ಹಾಗಾಗಿ ನಾವುಗಳು ಆ ವಿಮಾನಗಳು ರೆಡಿಯಾಗೋವರೆಗೂ ಇದೇ ಒಂದು ಗೇಟಿನ ಕ್ಯಾಬಿನ್ ಹತ್ರ ಕಾಯ್ತಾ ಇರಬೇಕಾಗತ್ತೆ. ನಮ್ಮ ಗೇಟ್ ನಂಬರ್ D2 ಆಗಿದ್ದರಿಂದ ನಾವು D2 ಗೇಟ್ ಹತ್ರ ಬಂದು ಲೇರೋ ಕ್ಯಾಬಿನ್ ಹತ್ರ ವೆಯ್ಟ್ ಮಾಡೋಕ್ಕೆ ಶುರು ಮಾಡಿದ್ವಿ. ಜೊತೆಗೆ ಈ ಸುಂದರವಾದ ವ್ಯೂ ಕೂಡ ನಾವು ಎಂಜಾಯ್ ಮಾಡಿದ್ವಿ. ನನಗೆ ಇದು ಮೊದಲನೇ ಎಕ್ಸ್ಪೀರಿಯೆನ್ಸ್ ಆಗಿರೋದ್ರಿಂದ ನಾನು ತುಂಬ ಕ್ಯೂರಿಯಸ್ ಆಗಿ ಇದನ್ನು ಅಬ್ಸರ್ವ್ ಮಾಡ್ತಾಯಿದ್ದೆ.
ಆಮೇಲೆ ನನಗೆ ಅನಿಸಿದ್ದೊಂದೇ, ಹೇಗೆ ರೈಲ್ವೆ ಸ್ಟೇಷನಲ್ಲಿ ಅಥವಾ ಬಸ್ ಸ್ಟೇಷನ್ಗಳಲ್ಲಿ ಬಸ್ಗಳನ್ನ ಪಾರ್ಕ್ ಮಾಡಿ ಅದಕ್ಕೆ ಆದಂಥ ಒಂದು ಪ್ಲ್ಯಾಟ್ಫಾರ್ಮ್ಗಳನ್ನ ಕೊಟ್ಟು ವೆಯ್ಟ್ ಮಾಡ್ತಾರೋ ಅದೇ ಥರ ವಿಮಾನ ಕೂಡ. ಬಟ್ ಇಲ್ಲಿ ಗೇಟ್ಸ್ ಅಂತ ಯೂಸ್ ಮಾಡ್ತಾರೆ. ಸೊ ಆ ಗೇಟ್ಗಳಲ್ಲಿ ಹೋಗಿ ನಾವು ವಿಮಾನನ ಬೋರ್ಡ್ ಮಾಡಬೇಕಾಗತ್ತೆ. ಅಂತೂ ಇಂತೂ ನಮ್ಮ ಮೊದಲ ವಿಮಾನ ಪ್ರಯಾಣ ಇಲ್ಲಿಂದ ಸ್ಟಾರ್ಟ್ ಆಯಿತು. ನಮ್ಮ ಮೊದಲನೇ ಪ್ರಯಾಣ ಇದ್ದಿದ್ದು ಬ್ಯಾಂಗ್ಳೂರಿನಿಂದ ಅಬುದಾಬಿಗೆ. ಅಬುದಾಬಿಯಲ್ಲಿ ಒಂದು ಕನೆಕ್ಟಿಂಗ್ ಫ್ಲೈಟ್ನ ಕ್ಯಾಚ್ ಮಾಡಿ ಅಲ್ಲಿಂದ ನಾವು ಜರ್ಮನಿಯ ಮ್ಯೂನಿಕ್ಗೆ ಹೋಗಬೇಕಾಗಿತ್ತು. ನಮ್ಮ ಈ ಮೊದಲ ವಿಮಾನ ಪ್ರಯಾಣದಲ್ಲಿ ನಾವು ಬೆಂಗಳೂರಿಂದ ಅಬುದಾಬಿಗೆ ನಮ್ಮ ಪ್ರಯಾಣನ ಸ್ಟಾರ್ಟ್ ಮಾಡಿದ್ವಿ. ಇದು ನನ್ನ ಮೊದಲ ವಿಮಾನ ಪ್ರಯಾಣ ಆಗಿದ್ದರಿಂದನೂ ಏನೋ ಗೊತ್ತಿಲ್ಲ, ನಮ್ಮ ಫ್ಲೈಟು ರನ್ವೇಯಿಂದ ಮೇಲೆ ಜಿಗಿತಾ ಇದ್ದಾಗೆ ನನ್ನ ಮನಸ್ಸಲ್ಲಿ ಏನೋ ಒಂಥರ ಸಂತೋಷ ಶುರುವಾಯಿತು. ಮೇ ಬಿ ಫಸ್ಟ್ ಟೈಮ್ ಫ್ಲೈಟಲ್ಲಿ ಪ್ರಯಾಣ ಮಾಡಿದವ್ರಿಗೆಲ್ಲ ಈ ಫೀಲಿಂಗ್ ಬಂದಿರುತ್ತೆ ಅನ್ಕೋತೀನಿ. ಸೊ ನಾವು ಅಬುದಾಬಿ ರೀಚ್ ಆದಾಗ ಮಧ್ಯರಾತ್ರಿ 12:30. ಸೊ ಈ ಒಂದು ದೃಶ್ಯನ ಕಣ್ಣಾರೆ ನೋಡಿದ್ದೀನಿ ಅನ್ನೋದು ನನ್ನದೊಂದು ಸಂತೋಷ. ಯಾಕೆಂದರೆ ಯಾವುದೇ ಒಂದು ಹಕ್ಕಿಗೆ ಅಥವಾ ಪಕ್ಷಿಗಳಿಗೆ ಕಾಣುವಂಥ ದೃಶ್ಯ ಮನುಷ್ಯನಾಗಿ ನಾನು ಕೂಡ ನೋಡಿದ್ದೀನಿ ಈ ಒಂದು ದೃಶ್ಯನ ಅನ್ನೋದು ನನ್ನ ಒಂದು ಹೆಮ್ಮೆ ಅಂತಲೇ ಹೇಳ್ಬೋದು. ನೀವಿವಾಗ ನೋಡ್ತಾ ಇರೋದು ಅಬುದಾಬಿಯ ಏರ್ಪೋರ್ಟ್. ತುಂಬ ಸುಂದರವಾದ ಏರ್ಪೋರ್ಟ್ಗಳಲ್ಲಿ ಇದು ಕೂಡ ಒಂದು. ನೀವೇ ನೋಡ್ತಾ ಇದ್ದೀರಾ ಎಷ್ಟು ಗ್ರ್ಯಾಂಡಾಗಿ ಇದನ್ನು ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ ಅಂತ. ನಾವಿವಾಗ ಮ್ಯೂನಿಕ್ಗೆ ಅಂದರೆ ಜರ್ಮನಿಯ ಮ್ಯೂನಿಕ್ಗೆ ನಮ್ಮ ಕನೆಕ್ಟಿಂಗ್ ಫ್ಲೈಟ್ ಏನಿದೆ ಅದನ್ನು ಕ್ಯಾಚ್ ಮಾಡಬೇಕಾಗಿತ್ತು. ಸೊ ನಮಗಿನ್ನೂ ಯಾವುದೇ ಗೇಟ್ನ ಅಲಾಟ್ ಮಾಡಿರಲಿಲ್ಲ. ಸೊ ಅದಕ್ಕೆ ಇನ್ನೂ ಟೈಮ್ ಇತ್ತು. ಹಾಗಾಗಿ ಸುತ್ತಮುತ್ತ ಇರೋ ಈ ಮಳಿಗೆಗಳನ್ನ ಹಾಗೆ ಒಂಚೂರು ಅಬ್ಸರ್ವ್ ಮಾಡಿಕೊಂಡು ಅಬುದಾಬಿಯ ಏರ್ಪೋರ್ಟ್ನು ಕೂಡ ಎಕ್ಸ್ಪ್ಲೋರ್ ಮಾಡೋಣ ಅಂತ ಇಬ್ಬರು ಓಡಾಡಿಕೊಂಡು ಹಾಗೆ ಸ್ವಲ್ಪ ಸಮಯನ ಕಳೆದ್ವಿ. ಅಬುದಾಬಿ ಇನ್ನೊಂದು ವಿಶೇಷತೆ ಏನಪ್ಪ ಅಂದರೆ ಇಲ್ಲಿ ನಿಮಗೆ ಎಲ್ಲ ಫಾರಿನರ್ಸ್ ಅಂದರೆ ಎಲ್ಲ ದೇಶಗಳ ಪ್ರಜೆಗಳು ನೀವು ನೋಡ್ಬೋದು. ಯಾಕಂದರೆ ಇಲ್ಲಿ ಪ್ರವಾಸೋದ್ಯಮಕ್ಕೆ ಹೆಚ್ಚು ಒತ್ತನ್ನು ಕೊಡೋದ್ರಿಂದ ನಿಮಗೆ ಟೂರಿಸ್ಟ್ಗಳು ತುಂಬ ಜನ ಬರ್ತಾರೆ ಈ ಏರ್ಪೋರ್ಟಲ್ಲಿ. ಸೊ ಹಾಗಾಗಿ ನಿಮಗೆ ಎಲ್ಲ ದೇಶಗಳ ನಾಗರಿಕರನ್ನು ಇಲ್ಲಿ ಒಂದೇ ಸಲ ನೋಡುವಂಥ ಅವಕಾಶ ಕೂಡ ಬರುತ್ತೆ.
ಅಬುದಾಬಿ ಏರ್ಪೋರ್ಟ್ನ ಇನ್ನೊಂದು ವಿಶೇಷತೆ ಏನಪ್ಪ ಅಂದರೆ ಇಲ್ಲಿ ತುಂಬ ಗೇಟ್ಸ್ಗಳಿದೆ, ಅಂದರೆ ದೊಡ್ಡ ವಿಮಾನ ನಿಲ್ದಾಣ ಇದು. ಸೊ ಹಾಗಾಗಿ ತುಂಬ ಡೈರೆಕ್ಷನ್ಸ್ಗಳು ನಿಮಗೆ ಕನ್ಫ್ಯೂಷನ್ ಆಗೋ ಚಾನ್ಸಸ್ ಇರುತ್ತೆ. ಬಟ್ ಇಲ್ಲಿ ಅವರು ಈ ಥರ ಒಂದು ಬೋರ್ಡ್ಗಳನ್ನ ಎಲ್ಲ ಕಡೆ ಅಲಾಟ್ ಮಾಡಿರ್ತಾರೆ. ಅಂದರೆ ನಿಮಗೆ ಯಾವ ಗೇಟಲ್ಲಿ ಯಾವ ವಿಮಾನ ಇದೆ, ಅದು ಯಾವ ದೇಶಕ್ಕೆ ಹೋಗುತ್ತೆ ಅನ್ನೋದು ಪ್ರತಿ ನಿಮಿಷ ನಿಮಗೆ ಡಿಸ್ಪ್ಲೇಲಿ ಸಿಗ್ತಾ ಇರುತ್ತೆ. ಇಮಿಗ್ರೇಷನ್ ಚೆಕಪ್ ಮುಗಿದಿತ್ತು. ಈಗ ಮುಂದಿನ ಕೆಲಸ ನೆಕ್ಸ್ಟ್ ಫ್ಲೈಟ್ನ ಬೋರ್ಡ್ ಮಾಡೋಕ್ಕಿಂತ ಮುಂಚೆ ಅವ್ರ ಅನೌನ್ಸ್ಮೆಂಟ್ಗೆ ವೆಯ್ಟ್ ಮಾಡಬೇಕು. ಸೊ ಹಾಗಾಗಿ ಅಲ್ಲೇ ಸ್ವಲ್ಪ ವಿಶ್ರಾಂತಿ ಪಡ್ಕೊಳ್ಳೋಕ್ಕೆ ಸುತ್ತಮುತ್ತ ಜಾಗನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಶುರು ಮಾಡಿದ್ವಿ. ಇವಾಗ ನಾವು ನಮ್ಮ 2ನೇ ಫ್ಲೈಟ್ ಆದಂಥ ಅಬುದಾಬಿ ಟು ಮ್ಯೂನಿಕ್ ಫ್ಲೈಟ್ನ ಬೋರ್ಡ್ ಮಾಡಿದ್ದೀವಿ. ಇಲ್ಲಿ ನೀವು ನೋಡ್ತಿರೋ ಥರ ಈ ಫ್ಲೈಟು ತುಂಬ ಲಕ್ಸುರಿಯಸ್ ಆಗಿತ್ತು. ಸೊ ನಮಗೆ ಟಿ ವಿ ಇತ್ತು, ಟಿ ವಿಯಲ್ಲಿ ಆಲ್ರೆಡಿ ಲೋಡೆಡ್ ಮೂವೀಸ್ಗಳಿದ್ವು. ಸೊ ಇದು ಆ ಫ್ಲೈಟ್ಗಿಂತ ಸ್ವಲ್ಪ ದೊಡ್ಡದಾಗೇ ಇತ್ತು. Sound right, boy. ಈ ಫ್ಲೈಟಲ್ಲಿದ್ದ ಇನ್ನೊಂದು ವಿಶೇಷತೆ ಏನಪ್ಪ ಅಂದರೆ ಫ್ಲೈಟಿನ ಸೇಫ್ಟಿ ಮೆಜರ್ಸ್ನ ನಮಗೆ ಥ್ರೂ ಆಡಿಯೋ ಆ್ಯಂಡ್ ವಿಡಿಯೋ ಮೂಲಕ ಅವ್ರು ಒದಗಿಸಿದ್ರು. ಸೊ ನಾರ್ಮಲಿ ಎಲ್ಲ ಫ್ಲೈಟಲ್ಲೂ ಕ್ಯಾಬಿನ್ ಕ್ರೂಗಳೇ ಇದನ್ನು ವಿತ್ ಹ್ಯಾಂಡ್ ಗೆಸ್ಟರ್ಸ್ ಮೂಲಕ ಮಾಡಿರೋದನ್ನ ನೀವು ಮೂವಿಲಿ ಕೂಡ ನೋಡಿರ್ತೀರ, ಇಲ್ಲ ಎಕ್ಸ್ಪೀರಿಯೆನ್ಸ್ ಕೂಡ ಮಾಡಿರ್ತೀರ. ಬಟ್ ಇದರಲ್ಲಿ ಥ್ರೂ ಆಡಿಯೋ ಮತ್ತು ವಿಡಿಯೋ ಮೂಲಕ ಈಗೇನು ನೀವು ನೋಡ್ತಾ ಇದ್ದೀರೋ ಅದರ ಮೂಲಕ ಈ ಫ್ಲೈಟಲ್ಲಿ ಏನೇನು ಸೇಫ್ಟಿ ಮೆಜರ್ಸ್ ಇದೆ, ಯಾವ ರೀತಿ ಇದರಿಂದ ನಾವು ಹೊರಗೆ ಹೋಗೋ ದಾರಿಗಳನ್ನ ಹುಡುಕ್ಬೋದು, ಅಥವಾ ಯಾವುದಾದ್ರು ಎಮರ್ಜೆನ್ಸಿ ಬಂದರೆ ಯಾವ ರೀತಿ ನಾವು ಆ್ಯಕ್ಟಿವೇಟ್ ಆಗಬೇಕು, ಇದ್ರ ಬಗ್ಗೆ ಫುಲ್ ಇನ್ಫಾರ್ಮೇಷನ್ನ ಇಲ್ಲೇ ನಮಗೆ ಡಿಸ್ಪ್ಲೇ ಮೂಲಕನೇ ಕೊಡ್ತಾಯಿದ್ರು. ನಮ್ಮ ಪಯಣ ಅಬುದಾಬಿಯಿಂದ ಮ್ಯೂನಿಕ್ ಕಡೆಗೆ ಮತ್ತೆ ಶುರುವಾಯಿತು. ಸೊ ಮತ್ತೆ ನಾನು ಹಕ್ಕಿಯಂತೆ ನೈಟ್ ವ್ಯೂನ ಎಂಜಾಯ್ ಮಾಡಿಕೊಂಡು ಮ್ಯೂನಿಕ್ ಕಡೆ ಹೊರಟೆ. ಸೊ ನೆಕ್ಸ್ಟ್ ನಮ್ಮ ಭೇಟಿ ಮ್ಯೂನಿಕ್ಕಿನ ಏರ್ಪೋರ್ಟಲ್ಲಿ. ಮ್ಯೂನಿಕ್ನ ಏರ್ಪೋರ್ಟ್ಗೆ ಬಂದು ತಲುಪಿದಾಗ ಬೆಳಗ್ಗೆ 6:30. ಸೊ ಇಲ್ಲಿಂದ ನಮ್ಮ ಲಗೇಜನ್ನು ಕಲೆಕ್ಟ್ ಮಾಡಿಕೊಂಡು ನನ್ನ ತಂಗಿ ಮನೆಗೆ ನಾವು ಹೋಗಬೇಕಾಗಿತ್ತು. ನನ್ನ ಭಾವ ಅಂದರೆ ನನ್ನ ತಂಗಿ ಯಜಮಾನರು ನಮ್ಮನ್ನು ಇಲ್ಲಿಂದ ಕರ್ಕೊಂಡು ಹೋಗೋಕ್ಕೆ ಬಂದಿದ್ದರು. ಸೊ ಇಲ್ಲಿನ ಏರ್ಪೋರ್ಟ್ನ ವಿಶೇಷತೆ ಏನಪ್ಪ ಅಂದರೆ ಇಲ್ಲಿ ಏರ್ಪೋರ್ಟ್ ಕೆಳಗಡೆನೇ ಮೆಟ್ರೋ ಸ್ಟೇಷನ್ಗಳಿರುತ್ತೆ. ಅದು ನಮಗೆ ಗೊತ್ತಿರಲಿಲ್ಲ. ಸೊ ನಾವು ನಾರ್ಮಲಿ ನಮ್ಮ ಬೆಂಗಳೂರು ಏರ್ಪೋರ್ಟಿಂದ ಹೊರಗೆ ಬಂದರೆ ಹೇಗೆ ಹೊರಗೆ ಬರ್ತೀವೋ ಆಗ ಬಂದು ವೆಯ್ಟ್ ಮಾಡ್ತಿದ್ವಿ. ಬಟ್ ಕೆಳಗಡೆ ಮೆಟ್ರೋ ಇರೋದು ನಮಗೆ ಗೊತ್ತೇ ಇರಲಿಲ್ಲ. ನಮ್ಮ ಭಾವ ಅವರು ಫೋನ್ ಕಾಂಟ್ಯಾಕ್ಟ್ ಮಾಡಿ ನಾನೇ ಬರ್ತೀನಿ, ಬಂದು ಕರ್ಕೊಂಡು ಹೋಗ್ತೀನಿ ಅಂದರು. ಸೊ ಅವ್ರಿಗೋಸ್ಕರ ವೆಯ್ಟಿಂಗು ಶುರುವಾಯಿತು.
ಸ್ವಲ್ಪ ಹುಡುಕಾಟ ಮತ್ತು ಕಾಯುವಿಕೆಯ ನಂತರ ಕೊನೆಗೂ ನಮ್ಮ ಭಾವ ನಮ್ಮ ಕಾಂಟ್ಯಾಕ್ಟಿಗೆ ಸಿಕ್ಕಿ ನಮ್ಮನ್ನು ಹುಡ್ಕೊಂಡು ಅವರೇ ಬಂದರು. ಸೊ ಅವರನ್ನು ಮೀಟ್ ಮಾಡಿ ಮುಂದಿನ ಜರ್ನಿನ ನಾವು ಮುಂದುವರ್ಸೋಣ. ಭಯ ಆಗೋಯ್ತು. ಡೌನ್ಲೋಡ್ ಮಾಡಿದ್ನಲ್ಲ ಫಸ್ಟ್ ಟೈಮ್ ಬಂದಾಗ ಸ್ವಲ್ಪ ಇಳಿಬೇಕಾದ್ರೆ ಟೇಕ್ ಓವರ್ ಸ್ವಲ್ಪ ಭಯ ಆಗುತ್ತೆ. ನಮ್ಮ ಮುಂದಿನ ಪ್ರಯಾಣ ಜರ್ಮನಿಯ ಟ್ರೈನ್ನಲ್ಲಿ. ಬನ್ನಿ, ಇಲ್ಲಿನ ಟ್ರೈನ್ ನಮ್ಮ ಇಂಡಿಯಾದ ಟ್ರೈನ್ಗಿಂತ ಎಷ್ಟು ವಿಭಿನ್ನವಾಗಿರುತ್ತೆ ಅನ್ನೋದನ್ನು ನಾವು ಕೂಡ ಎಕ್ಸ್ಪ್ಲೋರ್ ಮಾಡೋಣ. ಸೊ ಇದೇ ಜರ್ಮನಿಯ ಮೆಟ್ರೋ ಸ್ಟೇಷನ್. ಇದು ಎಕ್ಸಾಕ್ಟ್ಲಿ ಏರ್ಪೋರ್ಟ್ನ ಕೆಳಗಡೆನೇ ಇದೆ. ಸೊ ನೀವು ಬೋರ್ಡ್ದಲ್ಲಿ ನೋಡೋ ಥರ ಇದು ಮ್ಯೂನಿಕ್. ಸೊ ಮ್ಯೂನಿಕ್ ಜರ್ಮನ್ ಭಾಷೆಯಲ್ಲಿ ಇದನ್ನು ಮ್ಯೂನ್ಚಿನ್ ಅಂತ ಇರ್ತಾರೆ, ಬಟ್ ಇದು ಇಂಗ್ಲೀಷಲ್ಲಿ ಮ್ಯೂನಿಕ್ ಆಗುತ್ತೆ. ಸೊ ನಮ್ಮ ಈ ಜರ್ನಿ ಮ್ಯೂನಿಕ್ಕಿಂದ ಉಲುಮ್, ಅಂದರೆ ನನ್ನ ತಂಗಿ ಭಾವ ಇರುವಂಥ ಊರ ಹೆಸರು ಉಲುಮ್ ಅಂತ. ಸೊ ಅಲ್ಲಿಗೆ ನಮ್ಮ ಪ್ರಯಾಣ ಶುರುವಾಯಿತು. ಸೊ ನಮ್ಮ ಪ್ರಯಾಣ ಉಲುಮ್ ಕಡೆಗೆ ಶುರುವಾಯಿತು. ಇಲ್ಲಿ ಟ್ರೈನ್ಗಳ ಬಗ್ಗೆ ಇನ್ನೊಂದು ಮಾತು ಹೇಳಬೇಕು ನಾವು. ಇಲ್ಲಿನ ಟ್ರೈನ್ಗಳು ವಿಮಾನಗಳಿಗಿಂತ ಲಕ್ಸುರಿಯಸ್ ಆಗಿರ್ತವೆ. ಸೊ ನಿಮಗೆ ಕೂತ್ಕೊಳ್ಳೋಕ್ಕೆ ಕಂಪಾರ್ಟ್ಮೆಂಟು ಜೊತೆಗೆ ಡೆಸ್ಕ್ಗಳು, ಅಂದರೆ ನಮ್ಮ AC ಏನು ಟ್ರೈನ್ಗಳು ಬರುತ್ತೆ ಇಂಡಿಯನ್ ಕಲ್ಚರಲ್ಲಿ, ಸೊ ಅದನ್ನು ಇವರು ನಾರ್ಮಲ್ ಮೆಟ್ರೋದಲ್ಲಿ ಅಳವಡಿಸಿದ್ದಾರೆ. ಸೊ ಎಲ್ಲರಿಗೂ ಸಪ್ರೇಟ್ ಆದಂಥ ಒಂದು ಚೇರ್ ಸಿಸ್ಟಮ್, ಅಲ್ಲಿ ಲಗೇಜ್ ಇಡೋದಕ್ಕೆ ಮತ್ತು ಕಾಫಿ ಟೀ ಇಟ್ಕೊಳ್ಳೋದಕ್ಕೆ ಟೇಬಲ್ಲು ಎಲ್ಲ ಕೂಡ ಇರುತ್ತೆ. ಸೊ ಇಲ್ಲಿನ ಸೌಂದರ್ಯವನ್ನು ಸವಿತಾ ಜರ್ಮನಿಯನ್ನು ಎಂಜಾಯ್ ಮಾಡ್ತಾ ನಾವು ನಮ್ಮ ಉಲುಮ್ ಕಡೆಗೆ ಹೊರಟ್ವಿ. ಇಲ್ಲಿನ ಟ್ರೈನ್ ಸಿಸ್ಟಮ್ ಬಗ್ಗೆ ಹೇಳಬೇಕಂದ್ರೆ, ಇಲ್ಲಿ DB ಅನ್ನೋ ಕಂಪನಿ ಇವರ ಟ್ರೈನ್ನ ಸಿಸ್ಟಮ್ನ ಕಂಟ್ರೋಲ್ ಮಾಡುತ್ತೆ. ಅಂದರೆ ನಮಗೆ ಹೆಂಗೆ ಇಂಡಿಯನ್ ರೈಲ್ವೇಸ್ ಇದೆ, ಮೆಟ್ರೋ ಇದೆ, ಹಾಗೆ ಅಲ್ಲಿ DB ಅನ್ನೋ ಒಂದು ಕಂಪನಿ ಇದೆ. ಅದು ಎಲ್ಲ ರೀತಿಯ ಟ್ರೈನ್ಗಳನ್ನ ಕಂಟ್ರೋಲ್ ಮಾಡುತ್ತೆ, ಆಲ್ಮೋಸ್ಟ್ ಟ್ರಾನ್ಸ್ಪೋರ್ಟೇಷನ್ನ ಕಂಟ್ರೋಲ್ ಮಾಡುತ್ತೆ. ಸೊ ನಿಮಗೆ ಆ DB ಅನ್ನೋ ಆ್ಯಪ್ ಒಂದನ್ನು ಇನ್ಸ್ಟಾಲ್ ಮಾಡ್ಕೊಬಿಟ್ರೆ ನಿಮ್ಮ ಮೊಬೈಲಲ್ಲಿ ಯಾವ ಟೈಮ್ಗೆ ಯಾವ ಟ್ರೈನ್ ಯಾವ ಸ್ಟೇಷನ್ ರೀಚ್ ಆಗುತ್ತೆ, ಅಲ್ಲಿಂದ ನಿಮಗೆ ಕನೆಕ್ಟಿಂಗ್ ಟ್ರೈನ್ ಯಾವ ಟೈಮ್ಗೆ ಇರುತ್ತೆ, ಆ ಡಿಫ್ರೆನ್ಸ್ ಮಾರ್ಜಿನ್ ಟೈಮ್, ಅಂದರೆ ಈಗ ಒಂದು ಟ್ರೈನಿಂದ ನೀವು ಇನ್ನೊಂದು ಟ್ರೈನ್ನ ಕ್ಯಾಚ್ ಮಾಡಬೇಕಂದ್ರೆ ಎಷ್ಟು ಟೈಮ್ ಇದೆ ಅದಕ್ಕೆ ಅಂತ ನಿಮಗೆ ಲೈವ್ ರೆಸ್ಪಾನ್ಸ್ ಮೊಬೈಲಲ್ಲೇ ಸಿಗ್ತಾ ಇರುತ್ತೆ. ಸೊ ಹಾಗಾಗಿ ನಿಮಗೆ ನೀವು ಎಲ್ಲಿದ್ದೀರಾ, ಯಾವ ಟ್ರೈನ್ ಹೋಗಬೇಕು, ಅದು ಎಲ್ಲಿದೆ, ಎಲ್ಲಿ ನಿಂತಿದೆ ಅಂತ ಗಾಬರಿಯಾಗೋ ಅವಶ್ಯಕತೆನೇ ಇರಲ್ಲ. ಮೊಬೈಲು ಇಂಟರ್ನೆಟ್ ಇದ್ದರೆ ನೀವು ಎಲ್ಲಿ ಬೇಕಾದರೂ ಜರ್ಮನಿಲಿ ಓಡಾಡ್ಬೋದು. ಇವತ್ತಿನ ನನ್ನ ವಿಡಿಯೋದಲ್ಲಿ ಬ್ಯಾಂಗ್ಳೂರ್ ಟು ಜರ್ಮನಿಯ ಜರ್ನಿಯನ್ನು ನನ್ನ ಜೊತೆ ಮಾಡಿದ್ದೀರಾ. ಇನ್ನು ಮುಂದಿನ ದಿನಗಳಲ್ಲಿ ನನ್ನ ಜರ್ಮನಿಯ ಎಕ್ಸ್ಪ್ಲೋರಿಂಗ್ ಸ್ಟೋರೀಸ್ಗಳನ್ನ, ಪ್ಲೇಸಸ್ಗಳನ್ನ ನನ್ನ ಜೊತೆ ಹಂಚ್ಕೋತೀರಾ ಅಂತ ನಂಬಿದ್ದೀನಿ. ಸೊ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಇದನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ನನ್ನ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋವರೆಗೂ ಸಿ ಯು ಆಲ್, ಟೇಕ್ ಕೇರ್, ಬಾಯ್.